ಭಾರತ ಜೋಡೋ ವೇಳೆ ವಿವಾದಿತ ಹೇಳಿಕೆಯನ್ನ ನೀಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ. ಈ ಹಿನ್ನೆಲೆ ನೋಟಿಸ್ ಜಾರಿ ಮಾಡಲಾಗಿದೆ. ಭಾರತ ಜೋಡೋ ವೇಳೆ ವಿವಾದಿತ ಹೇಳಿಕೆಯನ್ನ ನೀಡಿರುವಂತಹ ಹಿನ್ನೆಲೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ದೆಹಲಿ ಪೊಲೀಸರಿಂದ ರಾಹುಲ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಬೆನ್ನಲ್ಲೇ ರಾಹುಲ್ ಮನೆಗೆ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಲೈಂಗಿಕ ದೌರ್ಜನ್ಯ ಹೇಳಿಕೆ ಬಗ್ಗೆ ಎಡವಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಎಡವಟ್ಟಾಗಿ ಮಾತನಾಡಿದ್ದಾರೆ. ಹೀಗಾಗಿ ನೋಟಿಸ್ ಬೆನ್ನಲ್ಲೇ ರಾಹುಲ್ ಮನೆಗೆ ಭದ್ರತೆಯನ್ನ ಕೊಡಲಾಗಿದೆ. ದೆಹಲಿ ಪೊಲೀಸರಿಂದ ರಾಹುಲ್ಗೆ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಲೈಂಗಿಕ ಸಂತ್ರಸ್ತೆ ಬಗ್ಗೆ ರಾಹುಲ್ ಗಾಂಧಿ ಆ ವೇಳೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಸಂತ್ರಸ್ತೆ ಬಗ್ಗೆ ವಿವರ ನೀಡುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಆ ಯುವತಿ ಯಾರು, ಆ ಸಂತ್ರಸ್ತೆ ಯಾರು, ಈ ಬಗ್ಗೆ ನೀವು ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೆಹಲಿ ಪೊಲೀಸರು ರಾಹುಲ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಭಾರತ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಶ್ರೀನಗರದಲ್ಲಿ ಮಹಿಳೆಯರ ಮೇಲೆ ಇನ್ನೂ ಕೂಡ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿಕೆಯನ್ನ ನೀಡಿದ್ರು ರಾಹುಲ್ ಗಾಂಧಿ. ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಒಬ್ಬ ಹುಡುಗಿ ತಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ಲು. ಆಗ ನಾನು ಪೊಲೀಸರಿಗೆ ಕರೆ ಮಾಡಬೇಕೇ ಅಂತ ಪ್ರಶ್ನಿಸಿದೆ. ಆದ್ರೆ ಪೊಲೀಸರಿಗೆ ಕರೆ ಮಾಡಬೇಡಿ, ಅದರಿಂದ ನನಗೆ ಅವಮಾನವಾಗುತ್ತೆ ಅಂತ ಹೇಳಿರೋದಾಗಿ ರಾಹುಲ್ ಗಾಂಧಿ ಅವರು ಇಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹಾಗಿದ್ರೆ ಆ ಸಂತ್ರಸ್ತೆ ಯಾರು, ಯಾವ ಯುವತಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ಲು, ಆ ಕುರಿತಾಗಿ ನೀವು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಸಂತ್ರಸ್ತೆ ಬಗ್ಗೆ ವಿವರವನ್ನ ನೀಡುವಂತೆ ಈಗ ದೆಹಲಿ ಪೊಲೀಸರು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಭಾರತ ಜೋಡೋ ವೇಳೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ಬೆನ್ನಲ್ಲೇ ಇದೀಗ ರಾಹುಲ್ ಗಾಂಧಿ ಮನೆಗೆ ಭದ್ರತೆಯನ್ನ ಸಹ ಕಲ್ಪಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಇದೀಗ ಭಾರತ ಜೋಡೋ ವೇಳೆ ವಿವಾದಿತ ಹೇಳಿಕೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ನೋಟಿಸ್ ಅನ್ನ ಕೊಟ್ಟ ನಂತರ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ? ಚೈತ್ರ, ನೋಟಿಸ್ ಅನ್ನ ಕೊಟ್ಟಿದ್ರು, ಮೊನ್ನೆ ತಾನೇ ನೋಟಿಸ್ ಅನ್ನ ಕೊಟ್ಟಿದ್ರು. ಬಳಿಕ ನೋಟಿಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಉತ್ತರವನ್ನ ಈಗ ರಾಹುಲ್ ಗಾಂಧಿ ನೀಡಿರಲಿಲ್ಲ. ಇದು ಘಟನೆ ಏನಂದ್ರೆ, ಭಾರತ್ ಜೋಡೋ ಯಾತ್ರೆ ವೇಳೆ ಅವರು ಜಮ್ಮು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದಂತ ಹೇಳಿಕೆ ಏನಂದ್ರೆ, ನಾನು ದೆಹಲಿಯಲ್ಲಿ ಯಾತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಮಹಿಳೆಯರು ನನ್ನ ಬಳಿ ಬಂದಿದ್ರು. ಅವರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಅದು ಕೂಡ ಅವರ ಕುಟುಂಬಸ್ಥರಿಂದ ಅಕ್ಕಪಕ್ಕದವರಿಂದ ಆಗ್ತಾ ಇದೆ. ಹೀಗಾಗಿ ಅವರು ಭಯದಲ್ಲಿದ್ದಾರೆ ಅಂತೇಳಿ ಅಳ್ತಾ ಇದ್ರು. ನನ್ನ ಮುಂದೆ ಬಂದು ಅವರು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೂ ಕೂಡ, ಅಂದ್ರೆ ಎಲ್ಲಿ ನಮ್ಮ ಅವಮಾನ ಆಗುತ್ತೋ ಅಂತೇಳಿ ಭಯ ಬಿದ್ದು ಅವರು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾ ಇಲ್ಲ, ಬದಲಾಗಿ ನನ್ನ ಮುಂದೆ ಬಂದು ಅವರು ಕಣ್ಣೀರನ್ನ ಹಾಕ್ತಾ ಇದ್ರು ಅಂತೇಳಿ ತಮ್ಮ ಒಂದು ಬಹಿರಂಗ ಭಾಷಣದಲ್ಲಿ ಹೇಳ್ತಾರೆ. ನೋಡಿ, ಒಂದು ಕಡೆಯಿಂದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತನಾಡ್ತಿರ್ತಕ್ಕಂಥವ್ರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಸದರು ಕೂಡ ಹೌದು, ಒಂದು ಅಖಿಲ ಭಾರತೀಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಬಳಿಯಲ್ಲಿ ಯಾರೋ ಮಹಿಳೆಯರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳ ಪೊಲೀಸರ ಗಮನಕ್ಕೆ ತರೋದ್ರ ಬದಲಾಗಿ ಒಂದು ಬಹಿರಂಗ ಭಾಷಣದಲ್ಲಿ ಆ ಹೇಳಿಕೆಯನ್ನ ಬಳಸ್ಕೊಳ್ತಾರೆ ರಾಹುಲ್ ಗಾಂಧಿ. ಹೀಗಾಗಿ ಸಹಜವಾಗಿ ಆ ಬಗ್ಗೆ ಒಂದು ತನಿಖೆ ಯಾವಾಗ ವೈರಲ್ ಆಗುತ್ತೆ ಮತ್ತೆ ದೆಹಲಿ ಪೊಲೀಸರಿಗೆ ಆ ಒಂದು ವಿಡಿಯೋಗಳು ಸಿಗ್ತವೆ, ಆಗ ಅವರು ರಾಹುಲ್ ಗಾಂಧಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ನಮಗೆ ಅವರ ಬಗ್ಗೆ ಮಾಹಿತಿಯನ್ನ ಕೊಡಿ, ಯಾವ ಮಹಿಳೆಯರು ನಿಮ್ಮ ಬಳಿಯಲ್ಲಿ ಬಂದಿದ್ರು, ಯಾರು ಆ ರೀತಿಯಾಗಿ ಕಣ್ಣೀರನ್ನ ಹಾಕಿದ್ರು, ಅವರ ಬಗ್ಗೆ ಮಾಹಿತಿಯನ್ನ ಕೊಡಿ, ನಾವು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನ ತೆಗೆದುಕೊಳ್ತೀವಿ, ತಪ್ಪಿತಸ್ಥರ ವಿರುದ್ಧ ನಾವು ಅವರನ್ನ ಕಾನೂನಿನ ಅನ್ವಯ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ, ಜೊತೆಗೆ ಈ ಮಹಿಳೆಯರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಭದ್ರತೆಯನ್ನ ನಾವು ಕೊಡ್ತೀವಿ, ಮತ್ತೆ ಅವರ ಐಡೆಂಟಿಟಿಯನ್ನ ಕೂಡ ನಾವು ರಿವೀಲ್ ಮಾಡೋದಿಲ್ಲ ಅಂತ ಹೇಳಿ ಆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಾರೆ. ಆದ್ರೆ ಆ ನೋಟಿಸ್ಗೆ ಯಾವುದೇ ಉತ್ತರವನ್ನ ಕೂಡ ರಾಹುಲ್ ಗಾಂಧಿ ಕೊಡೋದಿಲ್ಲ. ಒಂದು ಕಡೆಯಿಂದ ಅವರು ಮಹಿಳೆಯರ ಬಗ್ಗೆ ಮಾತನಾಡ್ತಾರೆ, ಯಾಕಂದ್ರೆ ಆ ಭಾರತ್ ಜೋಡೋ ಯಾತ್ರೆಯಾಗಿ ಸುಮಾರು 1 ರಿಂದ 2 ತಿಂಗಳು ಕಳೆದು ಹೋಗಿದೆ. ಇಂಥ ಸಂದರ್ಭದಲ್ಲಿ ಆ ಮಹಿಳೆಯರ ಸ್ಥಿತಿ ಏನಾಗಿದೆಯೋ, ಅವರ ಮೇಲೆ ಆ ರೀತಿಯಾಗಿ ದೌರ್ಜನ್ಯ ನಡೆಸಿರೋಂಥ ಸಂದರ್ಭದಲ್ಲಿ ಅವರ ಒಂದು ಸ್ಥಿತಿ ಇವತ್ತು ಯಾವ ಸಂದರ್ಭದಲ್ಲಿ ಇದೆಯೋ ಅಂತ ಗೊತ್ತಿಲ್ಲ. ಹೀಗಿದ್ದಾಗಿಯೂ ಕೂಡ ರಾಹುಲ್ ಗಾಂಧಿ ಆ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ. ಹೀಗಾಗಿ ಇವತ್ತು ಪೊಲೀಸರು, ದೆಹಲಿ ಪೊಲೀಸರು ರಾಹುಲ್ ಗಾಂಧಿ ನಿವಾಸಕ್ಕೆ ಬಂದಿದ್ದಾರೆ. ಅವರ ಅಂತ ಮಾಹಿತಿ ಪಡೆಯೋದು, ಇದು ವಿಚಾರಣೆಯ ನಡೆಸೋದಕ್ಕಿಂತ ಹೆಚ್ಚಾಗಿ ಅವರಿಂದ ಮಾಹಿತಿಯನ್ನ ಪಡೆಯಲಾಗುತ್ತೆ. ಇವತ್ತಾದ್ರೂ ರಾಹುಲ್ ಗಾಂಧಿ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾರಾ, ಆ ಮಹಿಳೆಯರ ರಕ್ಷಣೆಗೆ ಮುಂದಾಗ್ತಾರ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಚೈತ್ರ, ಓಕೆ, ಧನ್ಯವಾದಗಳು ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದು ಕೋಲಾರ ಕ್ಷೇತ್ರ ಕೈ ಬಿಟ್ಟಿದ್ಯಾಕೆ? ಸಿದ್ದರಾಮಯ್ಯ ಲೆಕ್ಕಾಚಾರ ಏನಿದೆ? ಸೇಫ್ ಗೇಮ್ ಹಿಂದಿನ ಬಿಗ್ ಸೀಕ್ರೆಟ್. ಸಿದ್ದು ಸೇಫ್ ಗೇಮ್.
ಸಿದ್ದರಾಮಯ್ಯ ಕೋಲಾರದಿಂದ ಯೂ ಟರ್ನ್ ಹೊಡೆದಿದ್ದಾರೆ. ವರುಣಾದಿಂದಲೇ ಸ್ಪರ್ಧೆ ಮಾಡುವುದು ಖಚಿತ ಆಗಿದೆಯಾ? ಹಾಗಾದ್ರೆ ಸಿದ್ದು ಕ್ಷೇತ್ರ ರಾಜಕೀಯದ ಲೆಕ್ಕಾಚಾರ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಸಿದ್ದರಾಮಯ್ಯ ಕೋಲಾರದಿಂದ ಯೂ ಟರ್ನ್ ಹೊಡೆದಿದ್ದಾರೆ. ವರುಣಾದಿಂದಲೇ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಸಿದ್ದು ಕ್ಷೇತ್ರ ರಾಜಕೀಯದ ಲೆಕ್ಕಾಚಾರ ಏನಿದೆ ಅನ್ನುವಂಥದ್ದನ್ನ ಈಗ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗತ್ತೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ಹಾಗಿದ್ರೆ ಏನ್ ಸೂಚನೆಯನ್ನ ಕೊಟ್ಟಿದೆ? ಆಪ್ತರಿಗೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಮಾಹಿತಿ ಏನು? ಸಿದ್ದು ನಿರ್ಧಾರದಿಂದ ಜೆಡಿಎಸ್ಗೆ ಪ್ಲಸ್ ಆಗತ್ತಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಉದ್ಭವಿಸಿದೆ. ಆಪ್ತರಿಗೆ ಸಿದ್ದರಾಮಯ್ಯ ಹಾಗಾದ್ರೆ ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ? ಈಗ ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಾರ್ವಜನಿಕ ಸಭೆಯಲ್ಲಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ರು. ಸಾಕಷ್ಟು 3-4 ಬಾರಿ ಕೂಡ ಕೋಲಾರಕ್ಕೆ ಭೇಟಿ ನೀಡಿ ಅಲ್ಲಿ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಿ ಸಾಕಷ್ಟು ಕಸರತ್ತುಗಳನ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಿದ್ದು ಕೋಲಾರ ಕ್ಷೇತ್ರವನ್ನ ಆಯ್ಕೆ ಮಾಡಿದ್ರು. ಈ ಹಿಂದಿನಿಂದಲೂ ಕೂಡ ಪ್ರತಿಪಕ್ಷಗಳು ಕೋಲಾರ ಸೇಫ್ ಅಲ್ಲ ಸಿದ್ದರಾಮಯ್ಯಗೆ ಅನ್ನುವಂತಹ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಹಾಗಾದ್ರೆ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರವನ್ನ ಯಾಕೆ ಬಿಟ್ಟಿದ್ದು? ಏನೆಲ್ಲ ಕಾರಣಗಳಿಗೆ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರವನ್ನ ಬಿಟ್ಟಿದ್ದಾರೆ? ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ಯಾಕೆ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಾರದು ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಈಗ ಸಿದ್ದು ಒಂದ್ ರೀತಿಯಾಗಿ ಸೇಫ್ ಗೇಮ್ ಮಾಡ್ತಿದಾರಾ? ಕೋಲಾರದಲ್ಲಿ ಸಿದ್ದರಾಮಯ್ಯಗೆ ಕಠಿಣ ಪೈಪೋಟಿ ಇದೆ. ಅಫ್ಕೋರ್ಸ್ ಇದೀಗ ಜೆಡಿಎಸ್ ನಾಯಕರು ಕೂಡ ಅಲ್ಲಿ ಪೈಪೋಟಿಯನ್ನ ನಡೆಸ್ತಿದ್ದಾರೆ. ಸಿದ್ದು ರಾಜ್ಯ ಸುತ್ತುವುದಕ್ಕೆ ಅಡ್ಡಿಯಾಗುವಂತಹ ಸಂಭವ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಒಂದೇ ಕ್ಷೇತ್ರದಲ್ಲಿ ಸೀಮಿತರಾಗ್ತಾರೆ. ಸೊ ರಾಜ್ಯ ಪ್ರವಾಸವನ್ನ ಮಾಡೋದಕ್ಕೆ ಇದರಿಂದ ಕಷ್ಟ ಆಗತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಅಡ್ಡಿ ಆತಂಕ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಒಳ ಬೇಗುದಿ ಒಳ ಜಗಳ ಇರೋದ್ರಿಂದ ಸೊ ಅಲ್ಲೇ ಅವರ ಒಳಗಡೆನೆ ಗಲಾಟೆ ಆಗ್ತಾ ಇರೋದ್ರಿಂದ ಇದರಿಂದ ಅಡ್ಡಿ ಆತಂಕ ಆಗತ್ತೆ. ಇನ್ನು ಸೇಫ್ ಕ್ಷೇತ್ರದಲ್ಲಿ ಸ್ಪರ್ಧೆ ಅನುಕೂಲ ಅನ್ನುವ ಲೆಕ್ಕಾಚಾರ ಕೂಡ ಒಂದ್ ರೀತಿಯಾಗಿ ಮಾಡ್ಲಾಗತ್ತೆ. ಸೊ ಏನೇ ಲೆಕ್ಕಾಚಾರ ಹಾಕಿದ್ರು ಕೂಡ ಅಲ್ಟಿಮೇಟ್ ಆಗಿ ಈಗ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಲೆಕ್ಕಾಚಾರ ಇದ್ದೇ ಇರುತ್ತೆ. ಇನ್ನು ಗೆಲುವಿನ ಚಿಂತೆಯನ್ನ ಬಿಟ್ಟು ಪ್ರಚಾರ ಮಾಡೋದಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಪ್ಲಾನ್ ಅನ್ನ ಸಹ ಮಾಡಲಾಗಿರುವಂತದ್ದು. ಹಾಗಾದ್ರೆ ಇಷ್ಟೂ ಕಾರಣಗಳು ಕೂಡ ಸಿದ್ದು ಕೋಲಾರ ಕ್ಷೇತ್ರವನ್ನ ಬಿಡೋದಕ್ಕೆ ಪ್ರಮುಖ ಕಾರಣ ಆಗಿದ್ಯಾ? ಹಾಗಾದ್ರೆ ಇನ್ನು ಕೈ ಪೈಪೋಟಿ ಯಾವ ರೀತಿ ಇದೆ ಕೋಲಾರದಲ್ಲಿ ಅನ್ನುವಂಥದ್ದನ್ನ ನೋಡೋದಾದ್ರೆ ಸಿದ್ದರಾಮಯ್ಯ ಕೋಲಾರಕ್ಕೆ ಬಾರದಿದ್ರೆ ಪೈಪೋಟಿ ಹೆಚ್ಚಾಗತ್ತೆ. ಅಂತಂದ್ರೆ ಈಗ ಟಿಕೆಟ್ ಆಕಾಂಕ್ಷಿಗಳು ಏನಿದ್ದಾರೆ ಅವರು ಮುಗಿ ಬೀಳುವಂತಹ ಸಾಧ್ಯತೆ ಇದೆ. ಅವರು ಕೂಡ ಸ್ಪರ್ಧೆಗೆ ಪೈಪೋಟಿ ನಡೆಸುವಂತಹ ಸಾಧ್ಯತೆ ಇದೆ. ಈಗ ಸಿದ್ದರಾಮಯ್ಯ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಿದ್ರಿಂದ ಸೊ ಇವರು ಕೂಡ ಆಕಾಂಕ್ಷಿಗಳು ಒಂದ್ ರೀತಿಯಾಗಿ ಸೈಲೆಂಟ್ ಆಗಿದ್ರು. ಆದ್ರೆ ಇದೀಗ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರವನ್ನ ಬಿಟ್ಟ ನಂತರ ಈಗ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ಪೈಪೋಟಿಗೆ ಬೀಳುವಂತಹ ಸಾಧ್ಯತೆ ಇದೆ. ಟಿಕೆಟ್ಗಾಗಿ ಅಖಾಡಕ್ಕೆ ಇಳಿಯುತ್ತಾರೆ ಆಕಾಂಕ್ಷಿಗಳು. ಅಫ್ಕೋರ್ಸ್ ಈಗ ಅವ್ರಿಗೂ ಕೂಡ ನಾವು ಸ್ಪರ್ಧೆಯನ್ನ ಮಾಡಬೇಕು, ನಮ್ಮ ಒಂದು ಅಧಿಕಾರಕ್ಕೆ ಬರಬೇಕು, ನಾವು ಕೂಡ ಕೆಲಸದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ರು. ಆ ಆಕಾಂಕ್ಷಿಗಳು ಕೂಡ ಮುಗಿಬೀಳುವಂತಹ ಸಾಧ್ಯತೆ ಇದೆ. ಆಕಾಂಕ್ಷಿಗಳು ಹೆಚ್ಚಾದ್ರೆ ಮತಗಳು ಛಿದ್ರ ಆಗುವಂತಹ ಭೀತಿ ಕೂಡ ಕಾಂಗ್ರೆಸ್ಗೆ ಇರುವಂತದ್ದು. ಅಫ್ಕೋರ್ಸ್ ಇಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. 24 ವರ್ಷದಿಂದ ಗೆಲುವು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಳಬೇಕಾದಂತಹ ಅಂಶ ಇದು. ಈಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದ ಗೌಡ ಹಾಗೆ VR ಸುದರ್ಶನ್ ಅವರು ಕೂಡ ಪೈಪೋಟಿಗೆ ಮುಗಿಬೀಳ್ತಾರೆ. ಇನ್ನು ಊರುಬಾಗಿಲು ಶ್ರೀನಿವಾಸ್ ಹಾಗೆ ಮಂಜುನಾಥ್ ಮುಬಾರಕ್ ಪೈಪೋಟಿ ಇರುವಂತಹ ಸಾಧ್ಯತೆ ಇದೆ. ಇವರೆಲ್ಲರೂ ಕೂಡ ಪೈಪೋಟಿ ಮಾಡಿರೋದ್ರಿಂದ ಈಗ ಮತಗಳು ಕೂಡ ಛಿದ್ರ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಈ ಎಲ್ಲಾ ಕಾರಣಗಳಿಂದ ಜೆಡಿಎಸ್ಗೆ ಯಾವ ರೀತಿ ಲಾಭ ಆಗತ್ತೆ? ಇದು ಜೆಡಿಎಸ್ಗೆ ಪ್ಲಸ್ ಆಗತ್ತಾ? ಸಿದ್ದರಾಮಯ್ಯ ಕೋಲಾರಕ್ಕೆ ಬಾರದಿದ್ರೆ ಜೆಡಿಎಸ್ಗೆ ಬಂಪರ್ ಗಿಫ್ಟೇ ಕೊಟ್ಟಂಗ ಆಗುತ್ತೆ. ಯಾಕಂತಂದ್ರೆ ಜೆಡಿಎಸ್ ನಲ್ಲಿ ಒಕ್ಕಲಿಗ ಅಂದ್ರೆ ಕೋಲಾರ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ಜಾಸ್ತಿ ಇರೋದ್ರಿಂದ ಸೊ ಅವರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ಇದು ಲಾಭವನ್ನ ತಂದುಕೊಡುತ್ತೆ. ಇನ್ನು ಬಹುತೇಕ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಕಡೆಗೆ ವಲಸೇನೂ ಹೋಗಬಹುದು ಅಥವಾ ಜೆಡಿಎಸ್ ಪ್ಲಾನ್ ಮಾಡಿ ಸ್ಟ್ರಾಟಜಿ ಮಾಡಿ ಒಂದಷ್ಟು ನಾಯಕರನ್ನ ಮುಖಂಡರನ್ನ ಅವ್ರ ಹತ್ರ ಸೆಳ್ಕೊಳ್ಬಹುದು. ಈಗಾಗಲೇ ಅಲ್ಪಸಂಖ್ಯಾತ ಓಲೈಸಿರುವ CMR ಶ್ರೀನಿವಾಸ್. ಈಗ ಅಲ್ಪಸಂಖ್ಯಾತ ಅಂತಂದ್ರೆ
ಒಂದ್ ರೀತಿಯಾಗಿ ಒಕ್ಕಲಿಗ, ದಲಿತ, ಮುಸ್ಲಿಂ ಮತಗಳು ಕೂಡ JDS ಪಕ್ಷಕ್ಕೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ JDS ಒಂದ್ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾ ಇದೆ. ಈ ಹಿಂದೆ ಕೂಡ ಹೇಳ್ತಿತ್ತು ಕೋಲಾರ ಕ್ಷೇತ್ರ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಸೇಫ್ ಅಲ್ಲ, ಸೊ ಅವರು ಕೋಲಾರ ಕ್ಷೇತ್ರವನ್ನ ಬಿಟ್ಟು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರವನ್ನ ತೊರೆದ್ರೆ ಇಲ್ಲಿ JDSಗೆ ಬಹುತೇಕ ಲಾಭ ಆಗುತ್ತೆ, ಪ್ಲಸ್ ಪಾಯಿಂಟೇ ಆಗುತ್ತೆ. ಕೋಲಾರದಲ್ಲಿ ಕಾಂಗ್ರೆಸ್ ಡಮ್ಮಿ, ಬಿಜೆಪಿ ಲೆಕ್ಕಕ್ಕಿಲ್ಲ ಅನ್ನುವಂತಾಗತ್ತೆ. ಅಫ್ಕೋರ್ಸ್ ಇದೀಗ ಬಿಜೆಪಿಯಲ್ಲಿ ಲೆಕ್ಕಕ್ಕಿಲ್ಲ ಅನ್ನುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿರುವಂತದ್ದು. ಈಗ JDSಗೆ ಇದರಿಂದ ಸಾಕಷ್ಟು ಲಾಭಗಳು ಆಗತ್ತೆ. ಒಂದಷ್ಟು ಕಾರ್ಯಕರ್ತರನ್ನ, ಒಂದಷ್ಟು ನಾಯಕರನ್ನ ತಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನ ಕೂಡ ಆಲ್ರೆಡಿ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು.